ಶ್ರಾವಣ ಮಾಸದಲ್ಲಿ ಒಂದಾದ ನಂತರ ಒಂದು ಹಬ್ಬಗಳು ಬರುತ್ತಾ ಇರುತ್ತೆ. ಹಬ್ಬಗಳ ಸಮಯದಲ್ಲಿ ವಿಶೇಷವಾಗಿ ತಯಾರು ಮಾಡ್ಕೊಳ್ತಕ್ಕಂಥ ಸಾಂಬಾರುಗಳಲ್ಲಿ ನುಗ್ಗೆಕಾಯಿ ಸಾಂಬಾರು ಸಹ ಒಂದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು 15 ನಿಮಿಷದಲ್ಲಿ ನುಗ್ಗೆಕಾಯಿ ಸಾಂಬಾರನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಜೊತೆಗೆ ಸಾಂಬಾರಲ್ಲಿ ನುಗ್ಗೆಕಾಯಿ ಕಹಿ ಬರ್ತಾ ಇದೆಯಾ, ಇದಕ್ಕೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇರಲಿ, ರಾಗಿ ಮುದ್ದೆ ಇಲ್ದಿರ ಕಂಪ್ಲೀಟ್ ಆಗೋದಿಲ್ಲ. ಎಷ್ಟೇ ಹಬ್ಬದ ಅಡುಗೆ ಮಾಡಿರಲಿ, ನಮ್ಮ ಕೋಲಾರ ಸೈಡವ್ರಿಗೆ ರಾಗಿ ಮುದ್ದೆ ಇರಲೇಬೇಕು. ರಾಗಿ ಮುದ್ದೆ ಇಷ್ಟಪಡೋವ್ರಿಗೂ ಸಹ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನಾವು ನುಗ್ಗೆಕಾಯಿಯನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಕೊಳ್ಳೋಣ. ಜೊತೆಗೆ ತೊಗರಿಬೇಳೆನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಬೇಗ ಸಾಂಬಾರನ್ನು ತಯಾರು ಮಾಡ್ಕೋಬಹುದು. ಒಂದು ಪಾತ್ರೆಗೆ 2ರಿಂದ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿ ಬರಲಿ. ಅಷ್ಟರೊಳಗಡೆ ನಾವು ಮಸಾಲೆಗೆ ತಯಾರು ಮಾಡ್ಕೊಳ್ಳೋಣ. ಸಾಂಬಾರಿಗೆ ಒಂದು ಕಡೆಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಕಾಳು, ಅರ್ಧ ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಲವಂಗ, ಜೊತೆಗೆ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯನ್ನು ತಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ 7-8 ಬೆಳ್ಳುಳ್ಳಿ ಎಸಳು, ಅರ್ಧ ಈರುಳ್ಳಿ, ಒಂದು ಸಣ್ಣ ನಾಟಿ ಟೊಮೊಟೊವನ್ನು ಕಟ್ ಮಾಡಿ ಇದರ ಜೊತೆ ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಹಸಿ ಕೊಬ್ಬರಿ ತುರಿನ ಸೇರಿಸಿ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡೋಣ. ನಂತರ ಇದನ್ನು ರುಬ್ಕೊಳ್ಳೋಣ. ಅಷ್ಟರೊಳಗಡೆ ನೀರು ಚೆನ್ನಾಗಿ ಕುದೀತಾ ಇರತ್ತೆ. ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನ ಸೇರಿಸ್ಕೊಬಿಡೋಣ. ತೊಗರಿಬೇಳೆನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ಬೇಳೆ ಬೇಯುತ್ತೆ. ಅದರಲ್ಲೂ 1 ಸ್ಪೂನಷ್ಟು ಎಣ್ಣೆನ ಸೇರಿಸಿರ್ತೀವಿ. ಬೇಳೆ ಬೇಯ್ತಾ ಇರಲಿ. ನಾವು ನುಗ್ಗೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಒಂದೊಂದು ಸತಿ ನುಗ್ಗೆಕಾಯಿ ಒಂದೊಂದು ಕಾಯಿ ಬಾಡ್ದಂಗೆ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ಹೊತ್ತು ನಾವು ಒಂದು ಅರ್ಧ ಗಂಟೆಗಳಿಗಿಂತ ಮುಂಚೆ ನೀರಿಗೆ ಕಟ್ ಮಾಡಿ ಸೇರಿಸೋದ್ರಿಂದ ಅದು ಫ್ರೆಶ್ ಆಗಿ ಚೆನ್ನಾಗಾಗತ್ತೆ. ಇದು ನಿಮಗೊಂದು ಟಿಪ್ಪು. ಯಾವಾಗಲಾದರೂ ನುಗ್ಗೆಕಾಯಿ ಬಾಡ್ದಂಗೆ ಅನಿಸಿದ್ರೆ ಸ್ವಲ್ಪ ಹೊತ್ತು ನೀರಿಗೆ ಕಟ್ ಮಾಡಿ ಹಾಕ್ಕೊಂಡು ನಂತರ ಸಾಂಬಾರಿಗೆ ಬಳಸ್ಕೊಳ್ಳಿ. ಇವಾಗ ನಾವು ಮಸಾಲೆಗೆ ರುಬ್ಕೊಳ್ಳೋಣ. ಹುರಿದಿಟ್ಕೊಂಡಿರ್ತಕ್ಕಂಥ ಮಸಾಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ. 1 ಸ್ಪೂನಷ್ಟು ಹುರಿಗಡಲೆ, ಇದೆಲ್ಲವನ್ನು ಸೇರಿಸಿ ರುಬ್ಕೊಬರೋಣ. ಬೇಳೆ ಬೇಗನೆ ಬೇಯುತ್ತೆ. ಒಂದು ಅರ್ಧ ಭಾಗ ಬೆಂದಿದೆ. ಇವಾಗ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ. ಇದರ ಜೊತೆ ಬೇಳೆ ಜೊತೆ ಇದು ಚೆನ್ನಾಗಿ ಬೇಯಲಿ. ತೊಗರಿಬೇಳೆನ ನಾವು ಬೇಯಿಸುವಾಗ ಅದು ಹುಕ್ಕು ಬರುತ್ತಾ ಇರತ್ತೆ. ಪಾತ್ರೆ ಮೇಲೆ ಸೌಟು ಈ ರೀತಿ ಇಡೋದ್ರಿಂದ ಹುಕ್ಕು ಬರೋದು ಕಡಿಮೆ ಆಗುತ್ತೆ. ಇದು ಸಹ ಒಂದು ಟಿಪ್ಪು. ಬೇಳೆ ಇವಾಗ 3/4% ಬೆಂದಿದೆ. ಬೇಳೆ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ಹರಳುತ್ತೆ. ಈ ರೀತಿ ಇದು 3/4% ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನುಗ್ಗೆಕಾಯಿಯನ್ನು ಸೇರಿಸ್ಕೊಳ್ಳೋಣ. ನುಗ್ಗೆಕಾಯಿಯನ್ನು ಸಾಂಬಾರಿಗೆ ಸೇರಿಸಿದ ಮೇಲೆ ಹೆಚ್ಚು ಹೊತ್ತು ಕುದಿಸೋಕ್ಕೆ ಹೋಗಬಾರ್ದು. ಇದನ್ನು 8ರಿಂದ 10 ನಿಮಿಷಗಳ ಕಾಲ ಮಾತ್ರ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಕಹಿ ಬಂದುಬಿಡುತ್ತೆ ಸಾಂಬಾರಲ್ಲಿ. ಇವಾಗ ನುಗ್ಗೆಕಾಯಿ ಒಂದು ಅರ್ಧ ಭಾಗ ಬೆಂದಾದ ನಂತರ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಸೇರಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಬ್ಬಗಳ ಸಮಯದಲ್ಲಿ ಈ ರೀತಿಯ ಸಾಂಬಾರನ್ನು ತಯಾರು ಮಾಡಿಕೊಂಡ್ರೆ ಅನ್ನ ಜೊತೆ ತುಂಬ ರುಚಿಯಾಗಿರುತ್ತೆ. ನಾವು ಹಬ್ಬಗಳ ಸಮಯದಲ್ಲಿ ಎಷ್ಟೇ ಅಡುಗೆಗಳು ಮಾಡಿರಲಿ, ಲಾಸ್ಟಲ್ಲಿ ಅನ್ನ ಸಾಂಬಾರಿದ್ರೇ ರುಚಿ. ನೋಡಿ, ನುಗ್ಗೆಕಾಯಿಯನ್ನು ಹೆಚ್ಚು ಹೊತ್ತು ಬೇಯಿಸೋಕ್ಕೆ ಹೋಗಬಾರ್ದು, ಹದವಾಗಿ ಬೇಯಿಸ್ಕೋಬೇಕು.
ಇವಾಗ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸ್ವಲ್ಪ ಸೇರಿಸ್ಕೋಬಹುದು. ಅನ್ನ ಮುದ್ದೆಗೆ ಆಗಿರೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಗೆ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಹಿಂಗನ್ನು ಸೇರಿಸೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಸಾಂಬಾರು ಪರಿಮಳನೂ ಸಹ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಒಗ್ಗರಣೆನ ಸೇರಿಸ್ಕೊಬಿಡೋಣ. ಹಬ್ಬಗಳ ಸಮಯದಲ್ಲಿ ಕ್ವಿಕ್ಕಾಗಿರ್ತಕ್ಕಂಥ ಈ ಸಾಂಬಾರನ್ನು ತಯಾರು ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ತಯಾರಾಗುತ್ತೆ. ನೋಡಿ ಎಷ್ಟು ಹದವಾಗಿ ಬೆಂದಿದೆ ನುಗ್ಗೆಕಾಯಿ. ಈ ರೀತಿ ಬೆಂದಿರಬೇಕು. ಕಾಯೆಲ್ಲ ಜಾಸ್ತಿ ಹೊತ್ತು ಬೇಯಿಸಿ ಹೊಡ್ಕೊಳ್ಳೋ ಥರ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಕಹಿ ಬರೋದಿಲ್ಲ. ಹೆಚ್ಚು ಹೊತ್ತು ನುಗ್ಗೆಕಾಯಿಯನ್ನು ಬೇಯಿಸೋಕ್ಕೆ ಹೋಗಬಾರ್ದು. ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಟೇಸ್ಟಿಯಾಗಿರ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರು ತಯಾರಾಯಿತು. ಹಬ್ಬಗಳಿಗೆ ವಿಶೇಷವಾಗಿ ಈ ಸಾಂಬಾರನ್ನು ತಯಾರು ಮಾಡ್ಕೋಬಹುದು. ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ವಿಶೇಷವಾಗಿರ್ತಕ್ಕಂಥ ಸಾಂಬಾರು. ಹಬ್ಬಗಳ ಸಮಯದಲ್ಲಿ ಈ ರೀತಿಯ ಸಾಂಬಾರನ್ನು ನೀವು ಒಮ್ಮೆ ತಯಾರು ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆ ನುಗ್ಗೆಕಾಯಿ ಸಾಂಬಾರನ್ನು ಸೇರಿಸ್ಕೊಂಡು ಅದರ ಜೊತೆಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಪ್ರತಿಯೊಬ್ಬರೂ ಸಹ ಇಷ್ಟಪಟ್ಟು ತಿಂತಾರೆ. ವೀಕ್ಷಕರೇ, ಈ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳ ದಿನ ಮಾಡ್ಕೊಳ್ತಕ್ಕಂಥ ಈ ಸಾಂಬಾರು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುದ್ದೆ ಜೊತೆಗೂ ಸಹ ಈ ಸಾಂಬಾರು ತುಂಬ ಚೆನ್ನಾಗಿರತ್ತೆ. ಕೆಲವು ಮಕ್ಕಳು ಮುದ್ದೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅಂಥ ಮಕ್ಕಳಿಗೆ ಈ ಥರ ರುಚಿಯಾಗಿರ್ತಕ್ಕಂಥ ಸಾಂಬಾರನ್ನು ಒಮ್ಮೆ ತಯಾರು ಮಾಡಿಕೊಡಿ. ಖಂಡಿತ ಅವರು ಮುದ್ದೆನ ತಿಂತಾರೆ ಇಷ್ಟಪಟ್ಟು. ವೀಕ್ಷಕರೇ, ಇದಾಗಿತ್ತು ಹಬ್ಬಗಳ ಸಮಯದಲ್ಲಿ ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರು. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.